ಈ ವರ್ಷ ಮಂಡ್ಯ ಜಿಲ್ಲೆಯಲ್ಲಿ ಇಸ್ಪೀಟೆ ಆಡುವಂಗಿಲ್ವಂತೆ. ಇಸ್ಪೀಟ್ ಆಡುವುದನ್ನು ಮಂಡ್ಯ ಜಿಲ್ಲೆಯಾದ್ಯಂತ ನಿಷೇಧ ಮಾಡಲಾಗಿದೆ. ಯುಗಾದಿ ಹಬ್ಬ ಅಂತ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಇಡೀ ಹಳ್ಳ ಕೊಳ್ಳ ಅವ್ರದ್ದೇ ಆದ ಕೆಲವೊಂದು ಜಾಗಗಳಿರ್ತವೆ. ಅಲ್ಲೇ ಬರೀ ಫೋನ್ ಕಾಲಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗೋದು, ಇಸ್ಪೀಟ್ ಆಡೋದು. ಇದು ಯುಗಾದಿ ಹಬ್ಬ. ಇನ್ನು ಯುಗಾದಿ ಹಬ್ಬ 15 ದಿನ ಅದೇನುವಂಗೆ. ಮತ್ತು ಯುಗಾದಿ ಆದ ತಿಂಗಳು 2 ತಿಂಗಳ ಗಂಟ್ಲೂ ಆಡ್ತಾನೆ ಇರ್ತಾರೆ. ಅಷ್ಟೋಯ್ತು ಇಷ್ಟೋಯ್ತು, ಆ ವರ್ಷ ಅಷ್ಟೋಯ್ತು ಈ ವರ್ಷ ಇಷ್ಟೋಯ್ತು ಅನ್ಕೊಂಡು ಇಸ್ಪೀಟ್ ಆಡ್ತಾನೆ ಇರ್ತಾರೆ. ಅದು ಅಲ್ಲದೆ ಈಗ ಪೊಲೀಸ್ನವ್ರದ್ದು ಒಂದು ವಿಡಿಯೋಸ್ ನೀವು ನೋಡ್ಬೋದು. ಈಗ ನೋಡಿ, ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರು ಇಸ್ಪೀಟ್ ಆಡುವುದನ್ನು ಮಂಡ್ಯ ಜಿಲ್ಲೆಯಾದ್ಯಂತ ನಿಷೇಧ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಹಳ್ಳಿ ಜನರು ತಾವು ವರ್ಷಗಟ್ಟಲೆ ಕಷ್ಟಪಟ್ಟು ಇದು ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರನ ಇಸ್ಪೀಟ್ ಬ್ಯಾನ್ ಮಾಡಿರೋದು, ಇಲ್ಲ ಎಲ್ಲ ಜಿಲ್ಲೆಯಲ್ಲೂ ಮಾಡಿದಾರೋ ಹೆಂಗೋ ಗೊತ್ತಿಲ್ಲ. ತುಂಬ ಉತ್ತಮನೆ. ಯಾಕೆಂತಂದರೆ ಕೆಲವೊಂದು ಘಟನೆಗಳ ಹೆಂಗೆ ಅಂತ ಹೇಳ್ಬಿಡ್ತೀನಿ ನೋಡಿ. ಅದು ಪೂರ್ತಿ ನಿಮಗೆ ಅಂಗಡಿ ತಗೋ ಆಡ್ತಾ ಇರ್ತಾರೆ, ಪರ್ಮಿಷನ್ ಐತೆ ಯುಗಾದಿ ಹಬ್ಬದ ಆಡ್ಬೋದು ಇಸ್ಪೀಟ ಅನ್ಕಂಡು ಗುಂಪು ಒಂದು 4-5 ಗುಂಪು ಮೊದಲು ಸಿಕ್ಕಾಪಟ್ಟೆ ಆಡ್ತಿದ್ರು. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಸಿಕ್ಕಾಪಟ್ಟೆ ಆಡ್ತಿದ್ರು. ಅವತ್ತೊಂದು ದಿನ ಬಿಟ್ಟು ಇನ್ನು ಬೇರೆ ದಿನ ಕದ್ದಾಡ್ತಾರೆ. ಇಲ್ಲಿ ಯಾರು ಬಂದರು ಅನ್ಕಂಡು ಯಾವ ಥರ ಎಲ್ಲ ಅಟ್ಯಾಕ್ ಮಾಡೋರೆ, ಯಾವ ಥರ ಎಲ್ಲ ಓಡೋಟವ್ರೆ ಜನ ಅಂತಂದರೆ, ಆಡ್ತಾರರು ಒಂದು 6 ಜನ ಆದರೆ ಅದು ನೋಡ್ತಾರರು ಒಂದು 12 ಜನ ಇರ್ತಾರೆ. ಪೊಲೀಸ್ನವರು ಬಂದೇಟ್ಕಿಯ ಯಾವ ಮಟ್ಟಕ್ಕೆ ಬಿದ್ದು ಆರ್ಬಿಟ್ಟವ್ರೆ ಅಂತಂದರೆ, ಸ್ಕೂಟ್ರು ಪಾಟ್ರು ಎಲ್ಲ ಬಿಟ್ಬಿಟ್ಟು ಬೈಲು ಬಿದ್ದು ಕಬ್ಬನ್ ಗದ್ದೆ ಬಿದ್ದು ಮಂಡಿ ಏಟ್ ಮಾಡ್ಕೊಂಡು, ಆಮೇಲೆ ಯಾರ್ಯಾರು ಆಡ್ತಾಯಿದ್ರು ಅವ್ರು ಸಿಗಾಕಬಿಟ್ರೆ, ದುಡ್ಡು ಅವರು ಸಿಗಾಕಬಿಟ್ರೆ, ಯಾರು ಆಡಿಸ್ತಾ ಇರ್ತಾನೆ ವ್ಯಕ್ತಿ ಅವ್ರು ಹೋಗ್ಬಿಟ್ಟು ಬಿಡಿಸ್ಕೊಬರ್ಬೇಕು ದುಡ್ಡು ಕಟ್ಬಿಟ್ಟು. ಅವನು ಎಷ್ಟು ಸಂಪಾದನೆ ಮಾಡಿರ್ತಾನೋ ಗೊತ್ತಿಲ್ಲ. ಅಲ್ಲಿ ಅದು ಹೇಳ್ಬಿಡ್ತೀನಿ ಕೇಳಿ, ಇಸ್ಪೀಟ್ ಆಡ್ತಲ್ಲಿ ಹೆಂಗೆ ಅಂತಂದರೆ, 3 ಎಲೆ ಬೆಂಗಳೂರಲ್ಲಾದರೆ ಇದು ಏನಪ್ಪ ಅದು 12 ಎಲೆ ಅನ್ಕೋತೀನಿ. ಏಕೆಂದರೆ ನಾನು ಅಲ್ಲೇ ಮರೆತುಬಿಟ್ಟಿನಿ. ಏಕೆಂದರೆ ನಾನು 4-5 ವರ್ಷ ನಾನು ಕ್ಲಬ್ಬಲ್ಲೇ ಸರ್ವೀಸು. 13 ಎಲೆ ಏನು 13 ಎಲೆ ಅದು ಪಾಯಿಂಟ್ ಬರ್ಕೊಂಡು ಆಡ್ತಾರೆ. 250 ಪಾಯಿಂಟ್ಗೆ ಅದು ಆಟ ಎಂಡಾಗುತ್ತೆ. ಅದು ಏನಾರು ಒಂದು 3 ಜನ ಉಳ್ಕೊಂಡ್ರೆ ಹಂಚ್ಕೋತಾರೆ, ಇಲ್ಲ ಒಬ್ಬನಿಗೆ ಆದರೂ ಆಗೋಯ್ತದೆ. ಇಲ್ಲಾಡ ಆಟ ಹೆಂಗೆ ಅಂತಂದರೆ 3 ಎಲೆ ಆಟ. 3 ಎಲೆ ಆಟ ಅಂತಂದರೆ 3 ಒಂಥರ ಇರಬೇಕು. ಅದು ಹೆಂಗೋ ಆಲೇ ನಾನು ಸರಿಯಾಗಿ ಮರ್ತೇ ಬಿಟ್ಟಿನಿ. ಅಷ್ಟಾಗಿ ಇತ್ತೀಚೆಗೆ ಅವು ಆಗಲೇ ಬಿಟ್ಬಿಡುತ್ತಲ್ವ. ನಾವು 2008ನೇ ಇಸ್ವಿಲಿ ನಾವು ಇದರಲ್ಲಿ ಇದ್ದದ್ದು ಕ್ಲಬ್ಬಲ್ಲಿ, ಅದರಿಂದ ಆ ಥರ ಹೇಳೋದು. 4-5 ವರ್ಷ ಅವು ಕಲ್ತಿದ್ದೆ ನಾನು. ಇತ್ತೀಚೆಗೇನೋ ಇಲ್ವಲ್ಲ ಅವು ಆಟ ಆಡೋದ ಮರ್ತ್ಕೊಬಿಟ್ಟಿನಿ. ಇಲ್ಲಿ ಹಳ್ಳಿ ಕಡೆ ಆಡೋದು ಜಾಸ್ತಿ ಅಂತಂದರೆ 3 ಎಲೆ ಆಟ. 3 ಎಲೆ ಆಟ ಅದು ಬಿಟ್ಟರೆ ಅಂದರ್ ಬೈರು, ಅದು ಬಿಟ್ಟರೆ ಪಚ್ಚಿ. ಯುಗಾದಿ ಹಬ್ಬ ಅಂತಂದರೆ ಮೇಯ್ನ್ ಜೂಜು. ಕೆಲವೊಬ್ರು ಅದೇ 11 ತಿಂಗಳು ಮಾಡಿರೋ ಸಂಪಾದನೆನ ಇದೊಂದೇ 1 ತಿಂಗಳಲ್ಲೇ ಹಾಳು ಮಾಡ್ಕೊತಾರೆ. ಹೊಡೆದಿರೋದು ಇತಿಹಾಸದಲ್ಲಿ ಯಾರೂ ಇಲ್ಲ. ಬರುತ್ತೆ ಯಾರಿಗೋ ಒಂದು ಸ್ವಲ್ಪ ಬರ್ಬೋದೇನ. ಅಲ್ಲಿ ತಿನ್ನೋದು ಯಾರು ಅಂತ ಅಂದರೆ ಆಡಿಸ್ತಾರಲ್ಲ ಅವ್ರಿಗೆ. ಏಕೆಂತಂದರೆ ಇದು ಒಂದು 1 ಅವರ್ಗೆ 300 ರೂಪಾಯಿ, 400, 500 ಹಿಂಗೆಲ್ಲ ಎತ್ಕೋತಾರೆ. ಆಡ್ತಾವೆ. ಹಂಗೆ ಎತ್ಕೊಂಡ್ರೆ ಎಷ್ಟಾಯಿತು ಅಂತಂದರೆ ಒಂದು 4 ಗುಂಪು ಆಡ್ತಾ ಇದ್ರೆ ಒಸಿ ದುಡ್ಡಾಗಲಿಲ್ಲ, ಬೇಜಾನ್ ದುಡ್ಡಾಗೋಯ್ತದೆ ಆಡ್ಸನ್ಗೆ. ಅದಕ್ಕೋಸ್ಕರ ಪೊಲೀಸ್ನವ್ರು ಎಳ್ಕೊಂಡೋದ್ರು ಅವನು ದುಡ್ಡು ಕಟ್ಬಿಟ್ಟು ಕರ್ಕೊಬರ್ತಾನೆ. ಯಾರನ್ನ ದಿನ ಆಡಿಸ್ತಿದ್ದ ಫೋನ್ ಮಾಡ್ಕೊಂಡು ಅವ್ರನ್ನ. ಇದು ಇಸ್ಪೀಟ್ ಆಟದ್ದು ಇದು. ಮಿಕ್ಕಿನ್ನ ಏನೋ ಹೇಳಕ್ ಬಂದೆ, ಮರ್ತೇ ಬಿಡ್ತೀನಿ. ಅದೇ ಹೇಳಂದ ಅವ್ರು ಮಾತ್ರ ದುಡ್ಡು ಮಾಡ್ತಾರೆ ಹೊರತು ಯಾರು ಇಸ್ಪೀಟ್ ಆಡೋರು ಎಲ್ಲ ಕಳ್ಕೊಂಡೇ ಹೋಗೋದು. ಯಾರೋ ಒಬ್ಬ ಹೊಡಿಬೋದು. ಕಂಡರ ಎಡ್ತಿಗೆ ಸೀರೆ ಉಡಿಸ್ದಂಗೆ ಯುಗಾದಿ ಹಬ್ಬ ಅಂತ ಅಂದರೆ ಒಬ್ಬಟ್ಟ ಹೆಂಗಸರುಗಳು ಮನೇಲಿ ತಡ್ತಾರೆ, ಕೆಲವು ಗಂಡಸರುಗಳು ಇಲ್ಲಿ ಬೈಲಲ್ಲಿ ತಡ್ತಾರೆ. ಎಲ್ಲರ ಅವ್ರದ್ದೇ ಆದ ಒಂದು ಜಾಗಗಳು ಮಾಡ್ಕೊಂಡು ತಟ್ಟಿ ಲಾಸ್ ಮಾಡ್ಕೋತಾರೆ. ಎಷ್ಟು ಡಿಪ್ರೆಷನ್ಗೂ ಹೊಂಟೈತಾರೆ ಕಳ್ಕೊಬಿಟ್ರೆ. ಕೆಲವರು ದುಡ್ಡು ಕಳ್ಕೊಬಿಟ್ಟು ಅಷ್ಟೇ ಯೋಚನೆನೂ ಮಾಡಿಸ್ತದೆ. ದುಡ್ಡು ಹೊಂಟೋದಾಗ ಯೋಚನೆ ಮಾಡಿಸ್ತದೆ, ಅದು ಯಾವ ದುಡ್ಡು ಆಗಿರುತ್ತೋ. ಕೆಲವೊಬ್ರು ಒಡವೆ ಆಡ ಇಕ್ಬಿಟ್ಟು ತಗೊಬಂದು ಇಸ್ಪೀಟ್ ಆಡ್ತಾರೆ. ಇನ್ನು ಕೆಲವರು ಕೈ ಸಾಲ ಮಾಡ್ತಾರೆ. ಅದನ್ನು ತೀರ್ಸೋಕ್ಕೆ ಇನ್ನೊಂದಷ್ಟು ದಿನ ದುಡಿತಾರೆ. ಅದನ್ನು ತೀರ್ಸೋಕ್ಕೆ ಇನ್ನೊಂದಷ್ಟು ತಿಂಗಳು ದುಡಿಯೋದು. ಮಾಡಿರೋ ಸಾಲ ಇಸ್ಪೀಟು ಆ ಮೂಮೆಂಟಲ್ಲಿ ಮಗ ಹಂಗೆ ಹಿಂಗೆ ನನ್ನ ಮೇಲೆ ನನ್ನ ಕೈಲೂ ಕೊಡ್ತೀನಿ ಅಂದ್ಕೊಂಡು ಸ್ಕೂಟ್ರುಗಳು ಆಡ ಇಕ್ಬಿಡೋದು, ಹಿಂಗೆಲ್ಲ ಮಾಡ್ಕೊಂಡು ಆಡಿ ಕಳ್ಕೊಂಡು ಈ ನೈಜವಾಗಿ ನಡೆದಿರುವಂಥ ಘಟನೆಗಳಿವೆಲ್ಲ ನಮ್ಮ ಹಳ್ಳಿ ಕಡೆ ಸಹಜವಾಗಿ ನಡೀತಾ ಇರ್ತವೆ. ಅದಕ್ಕೆ ಅದು ವಿಡಿಯೋಸ್ ನೋಡಿದ್ನಲ್ಲ, ಅದು ಒಳ್ಳೇದೇ, ಉತ್ತಮನೇ. ಅವ್ರು ಹೇಳಿರೋದು ಇಸ್ಪೀಟ್ ಆಡುವಂಗಿಲ್ಲ ಅಂತ. ಅಂದ್ರೆ ಅದ್ರ ಮೇಲೂ ಆಡಿದ್ರೆ ಬೆನಿಫಿಟ್ ಯಾರಿಗಪ್ಪ ಅಂತಂದರೆ ಆಡ್ತಾರನ್ನ ಬಂದು ಹಿಡ್ಕೊಂಡು ಲಾಕ್ ಮಾಡ್ಕೋತಾರಲ್ಲ
ಆವಾಗ ಒಂದಷ್ಟು ದುಡ್ಡು ಹೋಯ್ತದೆ, ಇವ್ರದ್ದು ದುಡ್ಡು ಹೋಯ್ತದೆ, ಮರ್ಯಾದೆನೂ ಹೋಯ್ತದೆ. ಹಿಂಗೆ ನಮ್ಮಳ್ಳಿ ಕಡೆ ಕೇಳ್ಬೇಕಾ, ಬಂದ್ರಂತೆ ಪೊಲೀಸ್ನವ್ರು ಹೋಗಲ್ಲ, ಎತ್ತಾಕ ಹೊಂಟೋದ್ರಂತೆ, ಓಲಿ ಬಾ ಬಡ್ಡಿ ಐದ ಅವನು ಹಂಗೆ ಮೆರೀತಿದ್ದ ಹಿಂಗೆ ಮೆರೀತಿದ್ದ, ನಾವದೇ ಮನ್ಸನ್ ಕುಲ್ವ ಬಡ್ಡಿದದು, ಹಿಂಗೆಲ್ಲ ಅವ್ರು ಆಡ್ಕೊಳ್ಳೋರಿಗೆ ಉಪಯೋಗ ಆಗುತ್ತೆ. ಒಟ್ಟಿನಲ್ಲಿ ಆಡಬೇಡಿ ಆಯಿತು, ಆದರೆ ಆಡೇ ಆಡ್ತಾರೆ, ಆಡಬೇಡಿ ಅಂತಂದ್ರು ಆಡೇ ಆಡ್ತಾರೆ. ಚಾಯ್ಸ್ ರಿಸೀವರ್ಸು ಆಡಬೇಡಿ ಅಂತ ನಮ್ಮ ಸಲಹೆ. ಒಂದಿನ ಯುಗಾದಿ ಹಬ್ಬದ ದಿನ ಅಂತೂ ಎಲ್ಲ ಆಡೇ ಆಡ್ತಾರೆ ಅನ್ಕೋತೀನಿ, ಇವೆಲ್ಲ ಜೂಜು ಬಾಜು ಕಲ್ತಿರೋರು. ಓಕೆ, ಥ್ಯಾಂಕ್ ಯು.